ಹೀಗೆ ಹಿಂದೆ ಮಾಡಿದ ವರದಿನೇ ಲೀಕ್ ಆಗಿದೆ, ಎಲ್ಲ ಕಡೆ ಲೀಕ್ ಆಗಿದೆ. ನಿಮ್ಮ ಯಾವ್ಯಾವ ವರದಿ ಬರ್ತದೆ ಎಲ್ಲ ಮೊನ್ನೆ ಆಗೋಕ್ಕೆ ಮುಂಚೆನೇ ಲೀಕ್ ಆಗೋಗ್ತದೆ ಪಬ್ಲಿಕ್ಕಿಗೆ. ಈ ಥರ ನೀವು ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಈ ಲಿಸ್ಟಲ್ಲಿ ಸುಮಾರು 60ಕ್ಕೂ ಹೆಚ್ಚು ಪಟ್ಟಿ ಹಾಕೊಂಡು ಕೂತಿದ್ದೀರ. ಅದರಿಂದ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನೆನ್ನೆ ನಾನು ಅದನ್ನು ಕೇಳೋಕ್ಕೆ ನನಗೆ 45 ನಿಮಿಷ ಆಯಿತು. ಅವ್ರು ಏನು ಬರೆದಿದ್ದಾರೆ ಅದನ್ನು ಕೇಳೋಕ್ಕೆ 45 ನಿಮಿಷ, ತುಂಬಬೇಕಾದ್ರೆ ಅದಕ್ಕೊಂದು 1 ಗಂಟೆ ಮೇಲೆ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು? ಈಗಾಗಲೇ ಕೇಂದ್ರದ ಸೆನ್ಸಸ್ಸು ರಾಜ್ಯ ಪ್ರಾರಂಭ ಆಗಿದೆ. ಮಾರ್ಚಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದೇ ಅಥೆಂಟಿಕ್ಕು, ಅದೇ ಸಂವಿಧಾನದ ಪ್ರಕಾರ ಅವಕಾಶ ಇರೋದು. ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಮಾಡೋಕ್ಕೆ ಅವಕಾಶ ಇರೋದು, ರಾಜ್ಯ ಸರ್ಕಾರಕ್ಕಿಲ್ಲ. ಇವರು ಅದಕ್ಕೊಂದು ಜಾತಿ ಅನ್ನೋದನ್ನು ತೆಗೆದಾಕಿ ಸಾಮಾಜಿಕ ಸಮೀಕ್ಷೆ ಅಂತ ಸೇರಿಸ್ಕೊಂಡು ಅದರಲ್ಲಿ ಕೇಳಿರೋದೆಲ್ಲ ಜಾತಿನೇ. ಸಿದ್ದರಾಮಯ್ಯನವರು ಮುಸಲ್ಮಾನರ ಓಲೈಕೆ ಮಾಡೋಕ್ಕೋಸ್ಕರ ಮತ್ತು ಸವಲತ್ತುಗಳನ್ನು ಕೊಡೋದಕ್ಕೋಸ್ಕರ ಮಾಡಿರೋಂಥ ಈ ಜಾತಿ ಗಣತಿ. ಅದರಿಂದ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮಗೆ ಸಾಧ್ಯ ಆದರೆ ಕೊಡಿ, ಇಲ್ಲ ಅಂದರೆ ನಿಮ್ಗೇನು ಅವಶ್ಯಕತೆ, ನಿಮ್ಮ ಹೆಸರು, ನಿಮ್ಮ ಉದ್ಯೋಗ ಇಷ್ಟು ಬಿಟ್ಟು ಬೇರೆ ಏನು ಕೊಡೋಕೆ ಹೋಗಬೇಡಿ.